ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 14ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಪ್ರಶಾಂತಾತ್ಮ ಯುಕ್ತ ಮತ್ತು ಮನಸ್ಸನ್ನು ತಡೆಯೋದು ಹೇಗೆ, ಮನಸ್ಸನ್ನು ತಡೆಯೋದು ಅಂತಂದರೆ ಏನು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಂಡ್ವಿ. ಪ್ರಶಾಂತಾತ್ಮ ಅಂತಂದರೆ ಈಗ ಧ್ಯಾನ ಮಾಡುವಂಥ ಒಂದು ಸಮಯದಲ್ಲಿ ಮನಸ್ಸಿಂದ ರಾಗ, ದ್ವೇಷ, ಕಾಮ, ಕ್ರೋಧ ಇದನ್ನೆಲ್ಲವನ್ನು ಕೂಡ ದೂರ ಇಟ್ಟು, ಇನ್ನು ಈ ಸಂಸಾರಿಕ ವಿಷಯಗಳಲ್ಲಿ ನಮಗೆ ಸಂಕಲ್ಪಗಳು ವಿಕಲ್ಪಗಳು ಇರುತ್ತೆ, ಇದು ಬೇಕು ಇದು ಬೇಡ ಅನ್ನೋದೇನೇನೋ ಯೋಚನೆಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾವು ದೂರ ಮಾಡಬೇಕು. ನಮ್ಮ ಮನಸ್ಸನ್ನು ವೈರಾಗ್ಯದಿಂದ ಶಾಂತವಾಗಿ ಇಟ್ಕೊಳ್ತೀವಲ್ಲ, ಅದನ್ನು ಪ್ರಶಾಂತಾತ್ಮ ಅಂತ ಹೇಳೋದು. ಇನ್ನು ಯುಕ್ತ ಅಂತಂದರೆ ಏನು, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದಾರಲ್ಲ. ಧ್ಯಾನ ಮಾಡ್ತಾ ಇರಬೇಕಾದ್ರೆ ಸಾಧಕನಿಗೆ ಏನಾಗುತ್ತೆ, ನಿದ್ರೆ ಬರುತ್ತೆ, ಆಲಸ್ಯ ಬರುತ್ತೆ, ಇನ್ನು ಬೇರೆ ಬೇರೆ ಏನಾದರೂ ಒಂದು ಬರುತ್ತೆ. ಆ ಮನಸ್ಸು ಏನು ಮಾಡುತ್ತೆ, ಮನಸ್ಸು ಮತ್ತು ಇಂದ್ರಿಯಗಳೇನು ಮಾಡುತ್ತೆ, ಅವನಿಗೆ ಬೇಕು ಅಂತ ಪ್ರಚೋದನೆಗಳು ಕೊಡುತ್ತೆ, ಏನೋ ಒಂದು ವಿಘ್ನವನ್ನು ತಂದು ಒಡ್ತಾ ಇರುತ್ತೆ ಧ್ಯಾನದಲ್ಲಿ. ಅದರ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಯುಕ್ತ ಅಂತ ಹೇಳಿರೋದು. ಅದಕ್ಕೆ ಹುಷಾರಾಗಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕು ಅಂತಂದ್ಬಿಟ್ಟು. ಇನ್ನು ಮನಸ್ಸನ್ನು ತಡ್ಕೊಳ್ಳೋದು ಅಂತಂದರೆ, ಈ ಮನಸ್ಸು ಏನು ಮಾಡುತ್ತೆ ಅಂತಂದರೆ ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋದಿಲ್ಲ. ಅದೇನು ಮಾಡುತ್ತೆ, ಬಲವಂತವಾಗಿ ವಿಷಯಗಳ ಕಡೆ ಹೋಗ್ತಾನೇ ಇರುತ್ತೆ. ಅದಕ್ಕೆ ಅದನ್ನು ಸರಿಯಾಗಿ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಧ್ಯಾನ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಈ ಧ್ಯಾನ ಮಾಡುವಂಥ ಸಮಯದಲ್ಲಿ ಮನಸ್ಸನ್ನು ಹೊರಗಡೆ ವಿಷಯಗಳಿಂದ ಅದನ್ನು ದೂರ ಇಟ್ಟು ಕಂಪ್ಲೀಟಾಗಿ ಭಗವಂತನಲ್ಲೇ ನಾವು ಅದನ್ನು ತೊಡಗಿಸೋದಿದೆಯಲ್ಲ, ಅದನ್ನು ಮನಸ್ಸನ್ನು ತಡೆಯೋದು ಅಂತ ಹೇಳಿರೋದು ಅಂತ ತಿಳ್ಕೊಂಡಿದ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಮಚ್ಚಿತ್ತಃ ಅಂತಂದರೆ ಅರ್ಥ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಧ್ಯೇಯ ವಸ್ತುವಿನಲ್ಲಿ ಚಿತ್ತದ ಏಕತಾನತೆ ಅಂದರೆ ಏನು. ಈಗ ನಾವು ಏನಾದರೂ ಒಂದು ಗುರಿಯನ್ನು ಇಟ್ಕೊಂಡಿರ್ತೀವಿ, ಆ ಗುರಿಯಲ್ಲೇ ನಮ್ಮ ಚಿತ್ತ ಇರಬೇಕು, ಒಂದೇ ಸಮ ಅದ್ರ ಕಡೆನೇ ಪ್ರವಾಹ ಹರಿತಾ ಇರಬೇಕು. ಅಂದರೆ ಏನು, ನಮ್ಮ ಆಲೋಚನೆ ನಾವು ಏನೇ ಇದ್ದರೂ ಕೂಡ ನಮ್ಮ ಗುರಿ ಕಡೆನೇ ಇರಬೇಕು. ಅದನ್ನು ಧ್ಯಾನ ಅಂತ ಹೇಳುವಂಥದ್ದು. ಈಗ ಧ್ಯಾನ ಅಂತಂದರೆ ಏನು, ಯಾವುದಾದ್ರೂ ಒಂದು ಗುರಿಯನ್ನು ಇಟ್ಕೊಂಡಿರ್ತೀವಿ, ಅದರಲ್ಲಿ ನಮ್ಮ ಚಿತ್ತ ಏಕತಾನತೆಯ ಪ್ರವಾಹ ಒಂದೇ ಸಮ ಅದ್ರ ಬಗ್ಗೆನೇ ಚಿಂತನೆ ಮಾಡಬೇಕು, ಅದ್ರ ಬಗ್ಗೆನೇ ಯೋಚನೆ ಮಾಡೋದು. ಮೈಂಡು ಡೈವರ್ಟ್ ಆಗದೆ ಅದೇ ವಿಷಯದಲ್ಲಿ ಅದು ತೊಡಗಿರುತ್ತಲ್ವ, ಅದನ್ನು ಧ್ಯಾನ ಅಂತ ಹೇಳೋದು. ಆ ಧ್ಯೇಯ ವಸ್ತು ಯಾವುದಿರಬೇಕು ಅಂತ ಹೇಳೋದಕ್ಕೋಸ್ಕರ ಭಗವಂತ ಇಲ್ಲಿ ಹೇಳ್ತಾನೆ, ನೀನು ನಿನ್ನ ಚಿತ್ತವನ್ನು ನನ್ನಲ್ಲಿ ತೊಡಗಿಸು. ಯಾವುದರಲ್ಲಿ ನಾವು ತೊಡಗಿಸ್ಬೇಕು ಅಂತಲೂ ಕೂಡ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರನೇ ಧ್ಯೇಯ ವಸ್ತು ಯಾವುದಾಗಿರಬೇಕು, ನಾನಾಗಿರಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನೀನು ನಿನ್ನ ಚಿತ್ತವನ್ನು ನನ್ನಲ್ಲಿ ಇಟ್ಟಿರು, ಯಾವಾಗಲೂ ನನ್ನಲ್ಲೇ ಇರಬೇಕು. ಈಗ ಯಾವುದರಲ್ಲಿ ನಮಗೆ ಸಹಜವಾಗಿ ಪ್ರೀತಿ ಇರುತ್ತೋ ಅದರಲ್ಲಿ ಏನಾಗುತ್ತೆ, ಚಿತ್ತ ಸಹಜವಾಗಿ ಅದರಲ್ಲೇ ತೊಡಗಿರುತ್ತೆ. ಈಗ ನಮಗೆ ನಮ್ಮ ಮಕ್ಕಳ ಮೇಲೆ ತುಂಬ ಪ್ರೀತಿ ಇರುತ್ತೆ ಅಲ್ವಾ, ಅದು ಸಹಜವಾಗಿ ಯಥಾರ್ಥವಾಗಿ, ಅಂದರೆ ಅದು ಹೇಗಿದೆಯೋ ಪ್ರೀತಿ ಹಾಗೆ, ಅದರಲ್ಲಿ ಏನೂ ಕಲ್ಮಶ ಇರೋದಿಲ್ಲ. ಅದಕ್ಕೇನಾಗುತ್ತೆ, ಆ ಚಿತ್ತ ಸದಾ ಅವ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಇರುತ್ತೆ. ಎಲ್ಲಿ ಹೋಗಿದಾರೋ ಏನೋ, ಊಟ ಮಾಡಿದ್ರೋ ಇಲ್ವೋ ಅಲ್ವಾ. ಈಗ ಒಬ್ಬ ತಾಯಿ ಕೆಲಸ ಮಾಡ್ತಾ ಇದ್ರೂ ಕೂಡ ತನ್ನ ಮಗು ಮಲಗಿದ್ರೆ ಒಂದು ಗಮನ ಅವಳಿಗೆ ಅಲ್ಲಿರುತ್ತೆ. ಶರೀರದಿಂದ ಆ ಕೆಲಸ ನಡೀತಾ ಇದ್ರೂ ಕೂಡ ಆ ಚಿತ್ತ ಏನು ಮಾಡುತ್ತೆ, ಚಿತ್ತದಲ್ಲಿ ಏನಾಗ್ತಾ ಇರುತ್ತೆ, ಮಗು ಮಲಗಿದ್ಯಾ ಇಲ್ವಾ, ಒಂದ್ಸರಿ ಹೋಗಿ ನೋಡ್ಕೊಂಬರ್ಬೇಕು, ಅಥವಾ ಅದಕ್ಕೆ ಹೊಚ್ಚಬೇಕೋ ಏನೋ, ಅದು ಎದ್ಮೇಲೆ ಏನು ಮಾಡಬೇಕು, ಅದಕ್ಕೇನಾದರೂ ಒಂದು ಊಟ ತಯಾರು ಮಾಡಿ ಇಡಬೇಕು. ಈ ರೀತಿ ಅವಳೇನೇ ಮಾಡ್ತಾ ಇದ್ರು ಕೂಡ ಸದಾ ಮಗುವಲ್ಲೇ ಆ ಚಿತ್ತವನ್ನು ಇಟ್ಟಿರ್ತಾಳೆ ಅಲ್ವಾ. ಅದು ಯಾಕೆ, ಅಲ್ಲಿ ಸಹಜವಾಗಿ ಪ್ರೀತಿ ಇರೋದ್ರಿಂದ ಚಿತ್ತ ಸಹಜವಾಗಿ ಅದರಲ್ಲಿ ತೊಡಗುತ್ತಲ್ಲ. ಅದೇ ರೀತಿ ಭಗವಂತನಲ್ಲಿ ನಮಗೆ ಸಹಜವಾಗಿ ಪ್ರೀತಿ ಅನ್ನೋದು ಬಂದ್ಬಿಡ್ತು ಅಂತಂದರೆ ಆ ಚಿತ್ತ ಸಹಜವಾಗಿಯೇ ಅದರಲ್ಲಿ ತೊಡಗತ್ತೆ. ಈಗ ನಮಗಿಲ್ಲ, ಅದರಿಂದ ಅವನಲ್ಲಿ ಪ್ರೀತಿ ಬರಬೇಕು ಅಂತಂದರೆ ಅವನ ವಿಷಯವಾಗಿ ನಾವು ತಿಳ್ಕೊತಾ ಇರಬೇಕು. ಅವನು ಏನು, ಹೇಗಿದ್ದಾನೆ, ಏನು ಮಾಡ್ತಾನೆ, ಇದನ್ನೆಲ್ಲ ಹೇಗೆ ಸೃಷ್ಟಿ ಮಾಡಿದ್ದಾನೆ, ಅಥವಾ ಅವನಿಗೆ ಏನೇನು ಹೆಸರುಗಳಿದೆ, ಅವನ ಲೀಲೆಗಳೇನು, ಇದೆಲ್ಲ ಕೇಳ್ತಾ ಏನಾಗುತ್ತೆ, ಮನಸ್ಸಿಗೆ ಅವನ ಮೇಲೆ
ಒಂದು ಆಕರ್ಷಣೆ ಬರುತ್ತೆ, ಆಮೇಲೆ ಪ್ರೀತಿ ಬರುತ್ತೆ. ಆಗ ನಮ್ಮ ಚಿತ್ತ ಸಹಜವಾಗೇ ಆ ಭಗವಂತನಲ್ಲೇ ತೊಡಗಿರುತ್ತೆ. ಅದಕ್ಕೋಸ್ಕರನೇ ಧ್ಯಾನ ಯೋಗಿಗೆ ಅವನು ಪರಮಹಿತೈಷಿ, ಪರಮ ಸುಹೃದ್, ಪರಮ ಪ್ರೇಮಾಸ್ಪದ ಪರಮೇಶ್ವರನ ಗುಣ, ಪ್ರಭಾವ, ತತ್ವ ಮತ್ತು ರಹಸ್ಯವನ್ನು ತಿಳ್ಕೊಂಡು ಸಂಪೂರ್ಣ ಜಗತ್ತಿನಿಂದ ಈ ಪ್ರೀತಿಯನ್ನು ದೂರ ಮಾಡಿಕೊಂಡು ಏಕಮಾತ್ರ ಅವನನ್ನೇ ತನ್ನ ಧ್ಯಾನವಾಗಿಸ್ಕೊಂಡು ಮತ್ತು ಅನನ್ಯ ಭಾವದಿಂದ ಚಿತ್ತವನ್ನು ಅವನಲ್ಲೇ ತೊಡಗಿಸುವಂಥ ಅಭ್ಯಾಸವನ್ನು ಮಾಡಬೇಕು. ಈಗ ಭಗವಂತನಲ್ಲಿ ನಮಗೆ ಪ್ರೀತಿ ಬರಬೇಕು ಅಥವಾ ಅವನನ್ನು ಕುರಿತು ನಾನು ಧ್ಯಾನ ಮಾಡಬೇಕು ಅಂತಂದರೆ ಅದಕ್ಕೇನು ಮಾಡಬೇಕು? ಪರಮೇಶ್ವರನ ಗುಣ, ಸ್ವಭಾವ, ತತ್ವ ಮತ್ತು ರಹಸ್ಯಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಫಸ್ಟ್ ಮಾಡಬೇಕು. ಅವನ ಬಗ್ಗೆ ತಿಳ್ಕೊಂಡಾಗ ನಮಗೆ ಅವನಲ್ಲಿರುವಂಥ ಆಸಕ್ತಿ, ಪ್ರೀತಿ ಜಾಸ್ತಿ ಆಗುತ್ತೆ. ಈ ಒಂದು ಐಹಿಕ ಪ್ರಪಂಚದಲ್ಲಿರುವಂತಹ ಪ್ರೀತಿ, ಆಸಕ್ತಿ ಕಡಿಮೆ ಆಗುತ್ತೆ. ಕಡಿಮೆ ಆಗಿ 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 ಅದು ಇಲ್ಲದೆ ಇರೋ ಹಾಗಾಗ್ಬಿಡುತ್ತೆ, ಕಂಪ್ಲೀಟಾಗಿ ಹೊರಟೋಗ್ಬಿಡುತ್ತೆ. ಆಗ ನಾವು ಅವನನ್ನೇ ಧ್ಯಾನವನ್ನಾಗಿ ಮಾಡಿಕೊಂಡಾಗ ನಾವು ಅನನ್ಯ ಭಾವದಿಂದ, ಅಂದರೆ ಯಾವ ಕಡೆನೂ ನಮ್ಮ ಚಿತ್ತ ಹೋಗಲ್ಲ. ಈಗ ಅವನೇ ಸರ್ವಸ್ವ ಅಂತ ಗೊತ್ತಾಗಿ ಅವನಿಗೆ ನಾವು ಶರಣಾಗತಿ ಆದಮೇಲೆ ನಮ್ಮ ಮನಸ್ಸು ಇನ್ನು ಬೇರೆ ಕಡೆ ಎಲ್ಲಿ ಹೋಗುತ್ತೆ ಹೇಳಿ? ಅದಕ್ಕೆ ಅನನ್ಯ ಭಾವದಿಂದ ನಾವು ಚಿತ್ತವನ್ನು ಅವನಲ್ಲಿ ತೊಡಗಿಸುವಂಥ ಅಭ್ಯಾಸವನ್ನು ಮಾಡಬೇಕು. ಈಗ ಧ್ಯಾನ ಮಾಡೋದು ಹೇಗೆ, ಯಾರನ್ನು ಕುರಿತು ಧ್ಯಾನ ಮಾಡಬೇಕು, ಹೇಗೆ ಮಾಡಬೇಕು ಅಂತೆಲ್ಲ ಇಲ್ಲಿ ವಿವರವಾಗಿ ಹೇಳ್ಕೊಡ್ತಾ ಇದ್ದಾನೆ. ಇಲ್ಲಿ ಮಚ್ಚಿತ್ತ ಅಂತಂದರೆ ನಮ್ಮ ಚಿತ್ತದಲ್ಲಿ ಅವನನ್ನು ಬಿಟ್ಟು ಬೇರೆ ಯಾರೂ ಇರಬಾರ್ದು. ಆ ರೀತಿ ಒಂದು ಅವನಲ್ಲೇ ನಮ್ಮ ಚಿತ್ತವನ್ನು ತೊಡಗಿಸುವಂಥ ಒಂದು ಸ್ಥಿತಿ ಬರಬೇಕು ನಮಗೆ. ಅಂದರೆ ಬೇರೆ ಈ ಒಂದು ಐಹಿಕ ಪ್ರಪಂಚದಿಂದ ನಮ್ಮ ಚಿತ್ತದಲ್ಲಿರುವಂಥ ಆಸಕ್ತಿ, ಪ್ರೀತಿ ಎಲ್ಲ ಹೋಗಿ ಭಗವಂತನೇ ನಮ್ಮ ಚಿತ್ತದಲ್ಲಿರಬೇಕು. ಅವನನ್ನೇ ನಾವು ಪ್ರೀತಿಸಬೇಕು, ಅವನ ಕುರಿತು ನಾವು ಧ್ಯಾನ ಮಾಡಬೇಕು ಅಂತ ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.